ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಯಾವ ಇಂಪಾರ್ಟೆಂಟ್ ಅಪ್ಡೇಟ್ ಅಂದರೆ, ಈಗ ತಾನೇ ರಿಸಲ್ಟ್ ಬಂದಿದೆ. ರಿಸಲ್ಟ್ ಬಂದ ತಕ್ಷಣ ಇವನ್ ಸೆಮಿಸ್ಟರ್ ಅಂದರೆ 2ನೇ ಸೆಮಿಸ್ಟರ್, 4ನೇ ಸೆಮಿಸ್ಟರ್ ಮತ್ತು 6ನೇ ಸೆಮಿಸ್ಟರ್ ಅಷ್ಟೇ ಅಲ್ಲ, ಇವನ್ ಬ್ಯಾಕ್ ಉಳಿದಿದ್ದ ಸಬ್ಜೆಕ್ಟ್ಸ್ ಎಲ್ಲ ಎಕ್ಸಾಮ್ ಫಾರ್ಮ್ ತುಂಬಲಿಕ್ಕೆ ಎಲ್ಲ ಸರ್ಕ್ಯುಲರ್ ಬಂದಿದೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಫಾರ್ಮ್ ಏಪ್ರಿಲ್ ಮೇ 2025 2025 ಏಪ್ರಿಲ್ ಮೇನಲ್ಲಿ ನಡೆಯಬೇಕಾಗಿದ್ದ ನಾವು ಎಕ್ಸಾಮ್ ಫಾರ್ಮ್ ತುಂಬಲಿಕ್ಕೆ ಇದು ಫಾರ್ಮ್ಸನ್ನು ಕರೆದಿದ್ದಾರೆ. ಇದರದ್ದು ಕಂಪ್ಲೀಟ್ ಡೀಟೇಲ್ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಕಂಟಿನ್ಯೂಸ್ ನೋಟಿಫಿಕೇಷನ್. ಬನ್ನಿ ಈಗ ಒನ್ ಬೈ ಒನ್ ನಾನು ಕಂಪ್ಲೀಟ್ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಡೇಟ್, ವಿದೌಟ್ ಫೈನ್, ವಿತ್ ಫೈನ್ ಮತ್ತು ಎಷ್ಟು ಫೀಸ್ ತುಂಬಬೇಕು, ಒಂದು ಸಬ್ಜೆಕ್ಟ್ ಬ್ಯಾಕ್ ಇದ್ದರೆ, 2 ಸಬ್ಜೆಕ್ಟ್ ಬ್ಯಾಕ್ ಇದ್ದರೆ ಎಷ್ಟು ಫೀಸ್ ತುಂಬಬೇಕು ಮತ್ತು ರೆಗ್ಯುಲರ್ ಸಬ್ಜೆಕ್ಟ್ಸಿಗೆ ಎಷ್ಟು ಫೀಸ್ ಎಲ್ಲ ನೀವು ತುಂಬಬೇಕಂತ ಕಂಪ್ಲೀಟ್ ಡೀಟೇಲ್ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡಿದರೆ ನಿಮಗೆ ಡೆಫಿನೆಟ್ ಆಗಿ ಇದು ಹೆಲ್ಪ್ ಆಗುತ್ತೆ. ಬನ್ನಿ ಒನ್ ಬೈ ಒನ್ ನೋಡುವ. ಟೆಕ್ನಿಕಲ್, ನಾನ್ ಟೆಕ್ನಿಕಲ್ ಎಲ್ಲ ಸಬ್ಜೆಕ್ಟ್ಸಿಗೆ ಅಪ್ಲೈ ಆಗುತ್ತೆ. ಈಗ ಕಾಲೇಜ್ನಲ್ಲಿ ನಾವು ಈಗ ಎಕ್ಸಾಮ್ ಫಾರ್ಮ್ ತುಂಬಬೇಕಾಗಿದ್ದ ಇದರಲ್ಲಿ ನಾವು ನೋಡ್ಬೋದು, ನಂಬರ್ 1 ದಂಡರಹಿತ ಅಂದರೆ ವಿದೌಟ್ ಎನಿ ಫೈನ್ ನಾವು ಎಕ್ಸಾಮ್ ಫಾರ್ಮ್ ತುಂಬಬೇಕಾಗಿದ್ದ ಡೇಟ್ ಏನಂದರೆ 4/2/2025ರಿಂದ 3/3/2025 ಅಂದರೆ 4ನೇ ಫೆಬ್ರವರಿಯಿಂದ 3ನೇ ಮಾರ್ಚ್ ತನಕ 2 ದಿನ ಸೇರಿ, ಅಂದರೆ ಇನ್ಕ್ಲೂಡಿಂಗ್ 4th and 3rd, ವಿದೌಟ್ ಎನಿ ಫೈನ್ ನಾವು ಎಕ್ಸಾಮ್ ಫಾರ್ಮನ್ನು ತುಂಬಬಹುದು. ಈಗ 3/3/25 ನಂತರ ನಾವು ನೋಡಬಹುದು ದಂಡ ಸಹಿತ ಅಂದರೆ ವಿತ್ ಫೈನ್ ಯಾವಾಗಿಂದ ಯಾವಾಗ ತನಕ ಎಷ್ಟು ಫೈನ್ ಇರುತ್ತೆ ನೋಡುವ. ಸ್ಟೆಪ್ ನಂಬರ್ 1ನಲ್ಲಿ ಮೊದಲನೇ ಹಂತದಲ್ಲಿ ದಿನಾಂಕ 4/3/2025ರಿಂದ 10/3/2025 4ನೇ ದಿನ ಮತ್ತು 4th of March ಇನ್ಕ್ಲೂಡಿಂಗ್ 10th of March ಇವು 2 ದಿನ ಕನ್ಸಿಡರ್ ಮಾಡಿ ₹50 ಫೈನ್ ನಾವು ಕಟ್ಟಬೇಕಾಗತ್ತೆ ಪ್ರತಿ ಸೆಮಿಸ್ಟರ್ ಪರೀಕ್ಷೆಗೆ. ಇಲ್ಲಿ ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಪ್ರತಿ ಸೆಮಿಸ್ಟರ್ ಪರೀಕ್ಷೆಗೆ. ಅದೇ ರೀತಿ 2ನೇ ಹಂತದಲ್ಲಿ ದಿನಾಂಕ 11/3/2025ರಿಂದ 17/3/2025 ₹100 ಫೈನ್ ಆಗುತ್ತೆ. ನೆಕ್ಸ್ಟ್ 17 ಆದಮೇಲೆ 18/3/2025 18/3/2025 18/3/2025ಲಿಂದ 24/3/2025 ತನಕ ₹200 ಫೈನ್ ಆಗುತ್ತೆ ಪ್ರತಿ ಸೆಮಿಸ್ಟರ್ ಪರೀಕ್ಷೆಗೆ. ಅದೇ ರೀತಿ 4ನೇ ಹಂತದಲ್ಲಿ ಈಗ ನಾವು ನೋಡ್ಬೋದು 25/3/2025ರಿಂದ 1/4/2025 ₹400 ಫೈನ್ ಫಾರ್ ಎವ್ರಿ ಸೆಮಿಸ್ಟರ್ ಎಕ್ಸಾಮಿನೇಷನ್. ಈಗ ಒಂದು ವೇಳೆ 1/4/2025 ನೀವು ಡೇಟ್ ದಾಟಿಸಿದ್ರಂದರೆ 2/4/2025ರಿಂದ ಇಲ್ಲಿ ನಾವು ನೋಡಬಹುದು ಪರೀಕ್ಷೆ ಸ್ಟಾರ್ಟ್ ಆಗುವ 3 ದಿನ ಮುಂಚೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಪರೀಕ್ಷೆ ಪ್ರಾರಂಭವಾಗುವ 3 ದಿನ ಮೊದಲು ನೀವು ₹2,000 ಫೈನ್ ತುಂಬಬೇಕಾಗತ್ತೆ. ₹2,000 ಪ್ರತಿ ಸೆಮಿಸ್ಟರ್ ಪರೀಕ್ಷೆಗೆ. ಮತ್ತು ಇದಕ್ಕಿಂತ ಮುಂಚೆ ನೀವು ನಿರ್ದೇಶಕರು ಅಥವಾ ಕಾರ್ಯದರ್ಶಿ ತಾಂತ್ರಿಕ ಪರೀಕ್ಷಾ ಮಂಡಳಿ ಅಂದರೆ ಎಕ್ಸಾಮಿನೇಷನ್ ಸೆಕ್ರೆಟರಿ ಕಡೆಯಿಂದ ಇವರಿಂದ ನೀವು ಅನುಮತಿ, ಪರ್ಮಿಷನ್ ಕೂಡ ಪಡೆಯಬೇಕು. ಪಡೆದ ನಂತರ ನೀವೇನತ್ತಲ್ಲ ಎಕ್ಸಾಮ್ ಫಾರ್ಮ್ ತುಂಬಲಿಕ್ಕೆ ಬರುತ್ತೆ. ದಿಸ್ ಈಸ್ ಒನ್ ಇನ್ಫಾರ್ಮೇಷನ್. ಅಂದರೆ ಯಾವ ಡೇಟ್ಲಿಂದ ಸ್ಟಾರ್ಟ್ ಆಗುತ್ತೆ, ಫಸ್ಟ್ ವಿದೌಟ್ ಫೈನ್, ವಿತ್ ಫೈನ್, ಇದು ನಾನು ಮಾಹಿತಿ ಹೇಳಿದೆ. ಈಗ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೆಲ್ಲ ಫೀಸ್ ನೀವು ತುಂಬಬೇಕು ಅಂತ ನಾನು ಹೇಳ್ತೀನಿ. ಎಷ್ಟು ಸಬ್ಜೆಕ್ಟ್ಸಿಗೆ ಎಷ್ಟೆಲ್ಲ ಫೀಸ್ ನೀವೆಲ್ಲ ತುಂಬಬೇಕು ನಾನು ಒನ್ ಬೈ ಒನ್ ಹೇಳ್ಕೊಂಡು ಹೋಗ್ತೀನಿ. ಈಗ ಇಲ್ಲಿ ನಾವು ನೋಡ್ಬೋದು, ಪ್ರತಿ ಸೆಮಿಸ್ಟರ್ ಪೂರ್ಣ ಪರೀಕ್ಷೆ ಕಂಪ್ಲೀಟ್ ರೆಗ್ಯುಲರ್ ಎಕ್ಸಾಮಿಗೆ ₹300 ಫೀಸ್ ಇರುತ್ತೆ. ಇದನ್ನು ಫೀಸ್ ತುಂಬುವುದು K2 ಚಲನ್ ಮುಖಾಂತರ ಆನ್ಲೈನ್ ತುಂಬಬೇಕಾಗತ್ತೆ ₹300. ಈಗ ಪ್ರತಿ ಸೆಮಿಸ್ಟರ್ನ ಒಂದು ವಿಷಯ ಹೋಗಿತ್ತಂದರೆ ₹200. ಅದೇ ರೀತಿ ಪ್ರತಿ ಸೆಮಿಸ್ಟರ್ 2 ವಿಷಯ ಹೋಗಿತ್ತಂದರೆ ₹200, 3 ವಿಷಯ ಹೋಗಿತ್ತಂದರೆ ₹300. ಈ ಥರ ರೆಗ್ಯುಲರ್ ಎಕ್ಸಾಮಿಗೆ ಏನಿದೆಲ್ಲ ಫುಲ್ ಫೀಸ್ ಈಸ್ 300. ಈಗ 1ನೇ ಸೆಮಿಸ್ಟರ್ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ 4th ಸೆಮಿಸ್ಟರ್ ನೀವು ಈಗ ಫುಲ್ ಫೀಸ್ ತುಂಬುತ್ತಾ ಇದ್ದಂದರೆ 4th ಸೆಮಿಸ್ಟರ್ ಅದು 300 ಆಯಿತು. ಈಗ 3rd ಸೆಮಿಸ್ಟರಲ್ಲಿ ಒಂದು ಸಬ್ಜೆಕ್ಟ್ ಉಳಿತಂದರೆ 300 + 200 500 ಆಗುತ್ತೆ. ಇನ್ ಕೇಸ್ 2 ಸಬ್ಜೆಕ್ಟ್ ಉಳಿತಂದರೆ 300 + 200 ಆಗುತ್ತೆ. 3 ಸಬ್ಜೆಕ್ಟ್ ಉಳಿತಂದರೆ 300 + 300 ಟೋಟಲ್
600 ಆಗುತ್ತೆ. ಈ ಥರ ತುಂಬಬೇಕಾಗತ್ತೆ. ಪ್ಲಸ್ ಇದ್ರ ಜೊತೆಗೆ 50 ರುಪೀಸ್ ಎಡಿಷ್ನಲ್ ತೊಗೋತಾರೆ. 50 ರುಪೀಸ್ ಎಡಿಷ್ನಲ್ ಎದಕ್ಕೆಂದರೆ ದಿಸ್ ಈಸ್ ಫಾರ್ ಮಾರ್ಕ್ಸ್ ಕಾರ್ಡ್ ಅಂತ ಫೀಸ್ ಇದ್ರ ಬಗ್ಗೆ ತೊಗೋತಾರೆ. ಈಗ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇವೆಲ್ಲ ನಾವು ಫೀಸ್ ಯಾವ ಥರ ಪೇ ಮಾಡಬೇಕು ಅಂದರೆ ಯಾವುದೂ ಮ್ಯಾನ್ಯುವಲ್ ಇಲ್ಲ. ಇದನ್ನು ಇಲ್ಲಿ ನಾವು ನೋಡಬಹುದು. ಖಜಾನೆ ಟು K2 ಚಲನ್ ಮುಖಾಂತರ ಈ ಕಾಣಿಸ್ತಾ ಇರುವ ಅಕೌಂಟ್ ಹೆಡ್ಡಿಗೆ ನಾವು ಫೀಸನ್ನು ತುಂಬಬೇಕಾಗತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಫೀಸನ್ನು ತುಂಬಬೇಕಾಗತ್ತೆ. ನೆಕ್ಸ್ಟ್ BT ಲಿಂಕ್ಸಲ್ಲಿ ಏನು ಮಾಡ್ತಾರೆ ಅಂದರೆ ನೀವು ತುಂಬಿದ್ದ ಚಲನ್ ಸಂಖ್ಯೆ ಏನಿದೆಯಲ್ಲ ಅದು BT ಲಿಂಕ್ಸಲ್ಲಿ ಫೀಡ್ ಮಾಡ್ತಾರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ವೇಳೆ ನೀವು K2 ಚಲನ್ ಮುಖಾಂತರ ಫೀಸ್ ತುಂಬಲಿಕ್ಕಂದರೆ ಸಮಸ್ಯೆ ಆಗುತ್ತೆ. ಅದಕ್ಕೆ ಎಲ್ಲ ಸ್ಟೂಡೆಂಟ್ಸ್ ಏನಿದಾರಲ್ಲ ನೀವು K2 ಚಲನ್ ಮುಖಾಂತರನೇ K2 ಚಲನ್ ಫೀಸ್ ತುಂಬಿದ ನಂತರ ನೀವು ನಿಮ್ಮದು ಅಪ್ಲಿಕೇಶನ್ ಫಾರ್ಮನ್ನು ಫಿಲಪ್ ಮಾಡಿ ನಿಮ್ಮ ಕಾಲೇಜಲ್ಲಿ ಪ್ರಾಂಶುಪಾಲರದ್ದು ಸಹಿ ತೊಗೊಂಡು ನೀವು ಕಾಲೇಜಲ್ಲಿ ಎಕ್ಸಾಮ್ ಫಾರ್ಮನ್ನು ಸಬ್ಮಿಟ್ ಮಾಡಿ. ಡಿಯರ್ ಫ್ರೆಂಡ್ಸ್, ಈಗ ಎಕ್ಸಾಮ್ ಬರೆದಿದ್ದೀರಿ. ಇನ್ ಕೇಸ್ ಯಾವ ಸಬ್ಜೆಕ್ಟ್ಸ್ ಬ್ಯಾಕ್ ಇದ್ದರೆ ನಾವು ಆಲ್ರೆಡಿ ಪಾಸಿಂಗ್ ಪ್ಯಾಕೇಜನ್ನು ಪ್ರಿಪೇರ್ ಮಾಡಿದ್ದೀವಿ. ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ವಿಸಿಟ್ ಮಾಡಿ ಪಾಸಿಂಗ್ ಪ್ಯಾಕೇಜ್ ರೆಫರ್ ಮಾಡಿ ಬರೋ ಎಕ್ಸಾಮಿಗೆ ಕೂಡ ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ ಅಂತ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.